ಭಾರತದ ಸ್ವಾತಂತ್ರ್ಯ ದಿನಾಂಕವನ್ನು ನಿಗದಿಪಡಿಸಿದ್ದು ನಾವು ಕನ್ನಡಿಗರು ಅನ್ನೋದೇ ಹೆಮ್ಮೆ ವಿಚಾರ. ನಮ್ಮ ಚಾಮರಾಜ ಒಡೆಯವ್ರ ಬಗ್ಗೆ ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ, ಕನ್ನಡಿಗರಿಗೆಲ್ಲ ನಮಸ್ಕಾರ. ಆಗಸ್ಟ್ 9ನೇ ತಾರೀಕು ಇವತ್ತು ಮನ್ಮಹಾರಾಜ ಜಯಚಾಮರಾಜ ಒಡೆಯರನ್ನ ನೆನೆಸ್ಕೊಳ್ಳೋವಂಥ ದಿನ. ಆಗಸ್ಟ್ 9 ನಾವು ಭಾರತದ ಒಕ್ಕೂಟ ರಾಷ್ಟ್ರಕ್ಕೆ ನಮ್ಮ ಮೈಸೂರು ದೇಶದ ಸಮಸ್ತ ಆಸ್ತಿಯನ್ನು ಮಹಾರಾಜರು ಯಾವುದೇ ಕಂಡೀಷನ್ ಇಲ್ಲದೆ ತ್ಯಾಗ ಮಾಡಿದಂಥ ದಿನ. ಇವತ್ತು ನಾವು ಅದನ್ನು ತ್ಯಾಗ ಮಾಡಲಾಗಿ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ಗೆ ನಾವೇ ಮೊದಲು ಸೈನ್ ಹಾಕಿದ್ದು, ಮೈಸೂರು ಮಹಾರಾಜ ಸೈನ್ ಹಾಕಿದ್ದು. ಕನ್ನಡಿಗರ ಹೆಮ್ಮೆ ಅದು. ಇಡೀ ಭಾರತದಲ್ಲಿ 565 ಸಂಸ್ಥಾನದಲ್ಲಿ ಮೊದಲ ಬಾರಿಗೆ ನಾವು ಸೈನ್ ಹಾಕಿದ್ವಿ. ನಾವು ಸೈನ್ ಹಾಕಲಾಗಿ ಮೈಸೂರು ಮಹಾರಾಜರು ಸೈನ್ ಹಾಕಿದ್ರಪ್ಪ ಇನ್ಯಾರು ವೆಯ್ಟ್ ಮಾಡೋದು ಬೇಡ ಅಂತ ಎಲ್ಲರೂ ಸೈನ್ ಹಾಕ್ತಾರೆ. ಇವತ್ತು ನಾವು ಸೈನ್ ಹಾಕಲಾಗಿ ಒಂದೇ ವಾರಕ್ಕೆ ಈ ಪ್ರಕ್ರಿಯೆ ಎಲ್ಲ ಮುಗಿದು 15ನೇ ತಾರೀಕು ಅವರು ಡಿಕ್ಲೇರ್ ಮಾಡಬೇಕಾಗಿ ಬರುತ್ತೆ. ಭಾರತದ ಸ್ವಾತಂತ್ರ್ಯ ದಿನಾಂಕವನ್ನು ನಿಗದಿಪಡಿಸಿದ್ದು ನಾವು ಕನ್ನಡಿಗರು ಅನ್ನೋದೇ ಹೆಮ್ಮೆ ವಿಚಾರ. 15ನೇ ತಾರೀಕು ನಾವು ಸ್ವಾತಂತ್ರ್ಯ ದಿನೋತ್ಸವ ಆಚರಣೆ ಮಾಡಬೇಕಾದ್ರೆ ಮಹಾರಾಜನ ನೆನೆಯೋದಕ್ಕೆ ಒಂದು 10,000 ಕಾರಣದಲ್ಲಿ ಇದು ಪ್ರಮುಖವಾದಂಥ ಕಾರಣ. 15ನೇ ತಾರೀಕು ಸಹ ಮಹಾರಾಜನ ನೆನೆಯಬೇಕು. ನಾವು 15ನೇ ತಾರೀಕಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದೀವಲ್ಲ, ಅಷ್ಟೇ ಪ್ರಾಮುಖ್ಯತೆಯನ್ನು ಆಗಸ್ಟ್ 9ನೇ ತಾರೀಕು ಕೊಡಬೇಕು. ಪ್ರತಿ ಮನೆಗಳಲ್ಲಿ ನಾನು ಕೇಳಿದರೆ ಇದನ್ನು ನಮಗೊಂದು ರಜಾ ದಿನ ಅಂತ ಡಿಕ್ಲೇರ್ ಮಾಡಿ ಎಲ್ಲರೂ ಆಚರಣೆ ಮಾಡೋ ಥರ ಮಾಡಬೇಕು. ಇದನ್ನು ಅವಾಗ ಗೊತ್ತಾಗುತ್ತೆ, ನಮ್ಮ ಜನಕ್ಕೆ ಇಲ್ಲದೇ ಇದ್ರೆ ಗೊತ್ತಾಗಲ್ಲ. ಇದನ್ನು ರಜಾ ದಿನ ಅಂತ ಡಿಕ್ಲೇರ್ ಮಾಡಿ 15ನೇ ತಾರೀಕು ಥರನೇ ಮಾಡಿದಾಗ ನಮಗೆ ಇದೆಲ್ಲ ಯಾಕಪ್ಪ ನಮ್ಗೆ ಆಗಸ್ಟ್ 9ನೇ ತಾರೀಕು ಇಂಪಾರ್ಟೆಂಟು ಅಂತ ಗೊತ್ತಾಗುತ್ತೆ. ಇದು ಇವತ್ತು ನಾವು ಬರೀ ಬೆಂಗಳೂರಲ್ಲಿ ತಾಲೂಕು ವೈಸು ಮತ್ತು ಡಿಸ್ಟ್ರಿಕ್ಟ್ ವೈಸ್ ಮಾಡ್ತಾಯಿದ್ದೀವಿ. ಪ್ರತಿ ಗ್ರಾಮ, ಪ್ರತಿ ಹೋಬಳಿ, ಪ್ರತಿ ಜಿಲ್ಲೆ, ಪ್ರತಿ ಮನೆಯಲ್ಲಿ ಇದನ್ನು ಆಚರಣೆ ಮಾಡಬೇಕು. ಮಾಡಿದಾಗ ಇದ್ರ ಮಹತ್ವ ಗೊತ್ತಾಗುತ್ತೆ, ಮುಂದಿನ ಪೀಳಿಗೆಗೆ ಮಹತ್ವ ಗೊತ್ತಾಗುತ್ತೆ. ಈಗಾಗಲೇ 70 ವರ್ಷದಿಂದ ನಮ್ಮನ್ನು ಭಾಳ ಯಶಸ್ವಿಯಾಗಿ ಮರೆಮಾಚಿಬಿಟ್ಟಿದ್ರು. ಅದನ್ನು ಈಚೆ ತೆಗೆದು ನಾವು ಸತ್ಯವನ್ನು ನಮ್ಮ ಮುಂದಿನ ಕನ್ನಡಿಗರು ತಿಳಿಸಿ, ನಾವು ಕನ್ನಡಿಗರು ಯಾರು ಗುಲಾಮರು ಅಲ್ಲ, ಕನ್ನಡಿಗರು ಇಡೀ ದೇಶವನ್ನು ಕಟ್ಟೋದಕ್ಕೆ ತಮ್ಮ ಸಮಸ್ತ ಆಸ್ತಿಯನ್ನು ಧಾರೆ ಎರೆದಂಥ ತ್ಯಾಗಮಯಿಗಳು ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಫೋಟೋ ತೆಗಿದ್ದೆ ಬೇಡ ಕಳಿಸ್ತೀನಿ, ಕಳಿಸ್ತೀನಿ. ಧರ್ಮೇಂದ್ರ ಸರ್ ಅವ್ರಿಗೆ, ಮೈಸೂರು ಕಥೆಗಳ ಖ್ಯಾತಿಯ ಧರ್ಮೇಂದ್ರ ಸರ್ ಅವ್ರಿಗೆ, ಮೈಸೂರಿನ ಮಹಾರಾಜರ ಖ್ಯಾತಿಯನ್ನ ರಾಜ್ಯದ ಮೂಲೆ ಮೂಲೆಗಳು ತಲುಪಿಸಿದ ಧರ್ಮೇಂದ್ರ ಸರ್ ಅವ್ರಿಗೆ, ಧರ್ಮೇಂದ್ರ ಸರ್ ಅವ್ರಿಗೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.